ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ತುಂಬ ಶಾರ್ಟ್ ಪೀರಿಯಡ್ ತುಂಬ ಜಾಸ್ತಿ ದುಡ್ಡು ಮಾಡಬೇಕು ಅನ್ನೋದಕ್ಕೋಸ್ಕರ ಯಾವ ಥರ ಆನ್ಲೈನಲ್ಲಿ ಸ್ಕ್ಯಾಮ್ ಆಗ್ತಿರೋ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತಿದ್ದೀನಿ. ಸೊ ಅದ್ರ ಬಗ್ಗೆ ಒಂದು ಲೈವ್ ಎಕ್ಸಾಂಪಲ್ಸ್ ನಂಗೆ ಸಿಕ್ಕಿದೆ. ಸೊ ಅದರಲ್ಲಿ ಯಾವ ಥರ ಸ್ಕ್ಯಾಮ್ ಆಗಿದ್ದಾರೆ ಆ್ಯಂಡ್ ಯಾವ ಥರ ಅಮೌಂಟ್ನ ರಿಕವರ್ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಆ್ಯಂಡ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆ್ಯಂಡ್ ಆನ್ಲೈನ್ ಸ್ಕ್ಯಾಮಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಇವರು ಫಸ್ಟ್ ಏನು ಮಾಡ್ತಾರೆ ಅಂದರೆ ಒಂದು ಟೆಲಿಗ್ರಾಮ್ ಗ್ರೂಪ್ನ ಕ್ರಿಯೇಟ್ ಮಾಡ್ತಾರೆ. ಆ ಗ್ರೂಪಲ್ಲಿ ರ್ಯಾಂಡಮ್ ಆಗಿ ಎಲ್ಲರಿಗೂ ಮೆಸೇಜ್ ಮಾಡ್ತಾ ಇರ್ತಾರೆ. ಸೊ ಒಳ್ಳೊಳ್ಳೆ ಹುಡುಗಿರ ಫೋಟೋಗಳನ್ನೆಲ್ಲ ಹಾಕ್ಬಿಟ್ಟು ಇವರು ಮೆಸೇಜ್ ಮಾಡ್ತಾ ಇರ್ತಾರೆ. ಸೊ ನಾವು ಯಾರಾದರೂ ಅವರು ಹುಡುಗಿರ ಫೋಟೋ ನೋಡಿ ಯಾರಾದರೂ ಮೆಸೇಜ್ ಮಾಡಿದ್ರೆ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ಕಾಲಲ್ಲಿ ಮಾತಾಡ್ತಾರೆ ಆ್ಯಂಡ್ ವೀಡಿಯೋ ಕಾಲಲ್ಲಿ ಸಹ ಮಾತಾಡ್ತಾರೆ. ಸೊ ಹಿಂಗೆಲ್ಲ ಮಾತಾಡಿದಾದಮೇಲೆ 1 or 2 days ಅವರು ಯಾವುದೇ ಥರ ಸ್ಕ್ಯಾಮ್ ಬಗ್ಗೆ ಆಗಲಿ ಏನು ಅದ್ರ ಬಗ್ಗೆ ಮಾತಾಡಲ್ಲ. ಸೊ ಒಂದು ಟೂ ಡೇಸ್ ಆದಮೇಲೆ ಸೊ ನನ್ನ ಫ್ರೆಂಡ್ಸ್ ಈ ಥರ ಎಲ್ಲ ನಾವು ವರ್ಕ್ ಮಾಡ್ತಾಯಿದ್ದೀವಿ, ನಾವು ಮನೇಲಿ ಕೂತ್ಕೊಂಡು ದುಡ್ಡು ಮಾಡ್ತಾಯಿದ್ವಿ, ಅಷ್ಟು ನನ್ನ ಫ್ರೆಂಡ್ ಅಷ್ಟು ದುಡಿದ್ರು, ನನ್ನ ಫ್ರೆಂಡ್ ಎಷ್ಟು ದುಡಿದ್ರು, ಅಥವಾ ಈ ಗ್ರೂಪಲ್ಲಿರೋ ಎಷ್ಟೊಂದು ದುಡಿದವ್ರೆ, ಬೇಕು ಅಂತಂದರೆ ನೀವು ಹೇಳಿ, ನಿಮಗೆ ಏನು ಪ್ರೂಫ್ ಬೇಕು ಹೇಳಿ, ನಾನು ಇದು ಮಾಡ್ತೀನಿ. ಸೊ ಮಾಡೋಂಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಡಿ, ಇಲ್ಲಾಂದ್ರೆ ಬೇಡ ಅಂತ ಹೇಳ್ಬಿಟ್ಟು ಫೋರ್ಸ್ ಎಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಸೊ ಆದರೂ ಸಹ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅವರು. ಸೊ ಅವ್ರದ್ದು ಡೆಬಿಟ್ ಆಗಿರೋದು ಅಥವಾ ಅವ್ರ ಅಕೌಂಟಲ್ಲಿ ಬಂದಿರೋ ದುಡ್ಡು ಆಗಿರ್ಬೋದು ಆ ಸ್ಕ್ರೀನೆಲ್ಲ ತೋರಿಸ್ತಾ ಇರ್ತಾರೆ. ಸೊ ಆಮೇಲಿಂದ ಅವರು ಅಲ್ಲಿ ಮಾತಾಡಿದಾದಮೇಲೆ ಅವ್ರ ಮೇಯ್ನ್ ಇನ್ನೊಂದು ವಾಟ್ಸಪ್ ಗ್ರೂಪ್ ಇರುತ್ತೆ, ವಾಟ್ಸಪ್ ಅಂತೀನಿ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ. ಆಗ ಆ ಟೆಲಿಗ್ರಾಮ್ ಗ್ರೂಪ್ಗೆ ಅವರು ಕರ್ಕೊಂಡು ಹೋಗ್ತಾರೆ. ಸೊ ನಾನು ಇಲ್ಲೇನು ಮಾಡಿದ್ದೀನಿ ಅಂತಂದರೆ ಕೆಲವೊಂದು ಪ್ರೈವಸಿ ಮ್ಯಾಟ್ರ್ ಇರೋದ್ರಿಂದ ನಾನು ಏನು ಮಾಡಿದ್ದೀನಿ, ಕೆಲವೊಂದು ಇದು ಮೆಸೇಜ್ಗಳನ್ನೆಲ್ಲ ಬ್ಲರ್ ಮಾಡಿದ್ದೀನಿ. ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಫಸ್ಟು ಯಾವ ಥರ ಈ ಆ್ಯಪ್ ವರ್ಕ್ ಆಗುತ್ತೆ ಅಂತ, ಏನು ಮಾಡಬೇಕು ಅಂತ. ಸೊ ಅವ್ರು ಏನು ಮಾಡ್ತಾರೆ, ಫಸ್ಟು ಒಂದು ಆ್ಯಪ್ ವೆಬ್ಸೈಟ್ ಇರುತ್ತೆ, ಆ ವೆಬ್ಸೈಟ್ಗೆ ಲಾಗಿನ್ ಮಾಡೋಕ್ಕೆ ಹೇಳ್ತಾರೆ. ಆ ವೆಬ್ಸೈಟಲ್ಲಿ ಅಂಥದ್ದೇನೂ ಕೆಲಸಗಳು ಇರೋದಿಲ್ಲ. ಜಸ್ಟ್ ಒಂದು 20 times ಒಂದು ಸಬ್ಮಿಟ್ ಮಾಡೋಕ್ಕೆ ಇದು ಮಾಡಿರ್ತಾರೆ ಅಷ್ಟೇ. ಸಬ್ಮಿಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅವ್ರು ಏನು ಮಾಡ್ತಾರೆ, ನಿಮ್ದು ಇಷ್ಟು ಅರ್ನ್ ಆಯಿತು, ಇಷ್ಟು ಇದು ಡೆವಲಪ್ ಆಯಿತು ಅಂತೆಲ್ಲ ಇದು ಮಾಡ್ತಾರೆ. ಸೊ ಹಂಗೆ ಇಲ್ಲಿ ಏನಾಗಿದೆ ಅಂತಂದರೆ ನನ್ನ ಫ್ರೆಂಡ್ ಒಬ್ಬ ಇದು ಮಾಡಿದ್ದಾನೆ. ಸರಿ ಅಂತ ಹೇಳ್ಬಿಟ್ಟು ಈ ಥರ ಮಾತಾಡಿ ಈ ಥರ ಎಲ್ಲ ಇದಾದಮೇಲೆ ಸರಿ ಆಯಿತು, ಓಕೆ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಒಂದು 10,000 ಅಮೌಂಟ್ ಹಾಕಿದ್ದಾನೆ. ನೋಡ್ತಾ ಇರ್ಬೋದು ಅಲ್ಲಿ ಮಾರ್ಕ್ ಮಾಡಿ ಇದು ಮಾಡಿದ್ದಾರೆ. ಸೊ 10,000 ಹಾಕಿದ ತಕ್ಷಣ ಅವ್ರೇನು ಮಾಡ್ತಾರೆ ಅಂತಂದರೆ ಫಸ್ಟ್ ಡೇ ಬಂದುಬಿಟ್ಟು ಅವರು ಇಮಿಡಿಯೇಟಾಗಿ ಹಾಕ್ಬಿಡ್ತಾರೆ. ಅವರೆಲ್ಲ ಅದರೊಳಗೆಲ್ಲ ಇದು ಮಾಡೋಕ್ಕೆ ಹೋಗಲ್ಲ. ಸೊ ಒಂದು 17,000 ಏನೋ ಅವ್ನಿಗೆ ಅಮೌಂಟ್ ಹಾಕಿದ್ದಾರೆ. ಸೊ 17,000 ಹಾಕಿದ ತಕ್ಷಣ ಅವತ್ತೇನು ಮಾಡ್ತಾರೆ, ನಾರ್ಮಲಾಗಿ ಊಟ ಆಯಿತಾ, ತಿಂಡಿ ಆಯಿತಾ, ಈ ಥರ ಮಾತಾಡ್ತಾರೆ. ಬಿಟ್ಟರೆ ಬೇರೆ ಏನೂ ಸಹ ಅವರು ಅದ್ರ ಬಗ್ಗೆ ಮಾತಾಡೋದಿಲ್ಲ ಅವತ್ತು. ಸ್ಕ್ಯಾಮ್ ಬಗ್ಗೆ ಆಗಲಿ ಅಥವಾ ಅವ್ರದ್ದು ಬಿಸ್ನೆಸ್ ಬಗ್ಗೆ ಯಾವುದೂ ಸಹ ಹೇಳೋದಕ್ಕೆ ಹೋಗಲ್ಲ. ಸೊ ನೆಕ್ಸ್ಟ್ ಡೇ ಮತ್ತೆ ಸೇಮ್ ಅದೇ 10,000 ಅವರು ಇದು ಮಾಡೋಕ್ಕೆ ಹೇಳ್ತಾರೆ. ಸೊ 10,000 ಏನಾದರೂ ಹಾಕಿದ್ರೆ ಅವಾಗೇನು ಮಾಡ್ತಾರೆ, ಅಯ್ಯೋ ನಿಮ್ಮದು ಗೋಲ್ಡ್ ಪ್ಯಾಕೇಜ್ ಸ್ಲಾಟ್ ಎಲ್ಲ ಮುಗಿದೋಗ್ಬಿಟ್ಟಿದೆ, ಸೊ ಇವಾಗ ಡೈಮಂಡ್ ಪ್ಯಾಕೇಜ್ ತೊಗೊಬೇಕು. ಸೊ ಅದಕ್ಕೆ 10,000 ಆದರೆ ಅದ್ರ ಜೊತೆಗೆ ಇನ್ನೂ ಒಂದು 23,000 ನೀವು ಸೇರಿಸಿ ಹಾಕಿದ್ರೆ ನಿಮಗೆ ಒಂದು ಸಲ ಒಂದು 45,000 ಬರುತ್ತೆ ನಿಮಗೆ ಅಂತ ಹೇಳ್ತಾರೆ. ಸರಿ ಆಯಿತು, ಓಕೆ ಅಂತ ಹೇಳ್ಬಿಟ್ಟು ಅವ್ರು ಏನಾದರೂ ಮಿಸ್ ಆಗಿ ಹಾಕಿದ್ರೆ ಸೊ ಅವತ್ತು ಸಹ ಅವರು ಅಮೌಂಟ್ನ ವಾಪಸ್ ಕೊಟ್ಬಿಡ್ತಾರೆ. ಒಂದು 40,000-50,000 ಏನಿದೆ ಅಮೌಂಟ್ನ ಅವರು ವಾಪಸ್ ಕೊಟ್ಬಿಡ್ತಾರೆ. ಸೇಮ್ ಅದೇ ಟಾಸ್ಕ್, ಬೇರೆ ಏನೂ ಎಕ್ಸ್ಟ್ರಾ ಟಾಸ್ಕ್ ಏನಿರಲ್ಲ. ಆ್ಯಂಡ್ ಅವತ್ತು ಸಹ ಸೇಮ್ ಅದೇ ಮುಗ್ದೋಗುತ್ತೆ. ಅದ್ರ ಬಗ್ಗೆ ಇನ್ನೊಂದ್ಸಲಿ ಮಾತಾಡೋಕ್ಕೆ ಹೋಗಲ್ಲ. ಓಕೆ, ಸೊ ಈ ಗ್ರೂಪಲ್ಲಿ ಎಲ್ಲರೂ ಒಂದು ಅವ್ರವ್ರದ್ದೇ ಅಕೌಂಟ್ಗಳ್ನ ಕ್ರಿಯೇಟ್ ಮಾಡಿರ್ತಾರೆ. ಅವ್ರವ್ರದ್ದೇ ನನಗೆ ಅವ್ರವ್ರೇ ಅಮೌಂಟ್ಗಳ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ನನಗೆ ಅಷ್ಟು ಬಂತು, ನನಗೆ ಎಷ್ಟು ಬಂತು, ನಾನು ಹಿಂಗೆ ಮಾಡಿದೆ ಈ ಥರ ಎಲ್ಲ ಅವರು ಅಲ್ಲಿ ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ. ಸೊ ಹಂಗೆ ಸೆಕೆಂಡ್ ಡೇ ಸಹ ಇವನೇನು ಮಾಡಿದ್ದಾನೆ, ಅಮೌಂಟ್ ಹಾಕಿದ್ದಾನೆ. ಅದಾದಮೇಲೆ ಅವರು ಅಮೌಂಟ್ ಸ್ಟಕ್ ಆದಮೇಲೆ ಡೈಮಂಡ್ ಪ್ಯಾಕೇಜ್ ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಸರಿ ಆಯಿತು ಓಕೆ ಅಂತ ಹೇಳ್ಬಿಟ್ಟು ಅವನು ಮತ್ತೆ 23,000 ಹಾಕಿದೆ. ಟೋಟಲಿ ಅಲ್ಲಿ 33,000 ಆಯಿತು. ಸೊ ಅವನೇನು ಮಾಡಿದ್ದಾನೆ, ಹಿಂಗೆ ಎನಿವೇ ನಮಗೆ 17,000 ಬಂದಿತ್ತಲ್ವಾ ಅಂತ ಹೇಳ್ಬಿಟ್ಟು ಅದೇ ನಂಬಿಕೆ ಮೇಲೆ ಅವನು ಮತ್ತೆ ಇನ್ನೊಂದ್ಸಲಿ ಅಮೌಂಟ್ ಹಾಕಿದ್ದಾನೆ. ಸೊ ಅದು ಹಾಕಿದ ತಕ್ಷಣ ಅವತ್ತು ಸಹ ಅಮೌಂಟು ಅವನಿಗೆ ವಾಪಸ್ ಬಂದಿದೆ. ಒಂದು 40,000-50,000 ಒಳಗಡೆ ಅಮೌಂಟ್ ಬಂದಿದೆ. ಸೊ ನೆಕ್ಸ್ಟು ಅವ್ರು ಬಂದಿರೋದು ಹೈಯರ್ ಟಾರ್ಗೆಟ್ ಅಲ್ವಾ ಅವ್ರದ್ದು ಇಂಟೆನ್ಷನ್ ಇರೋದು. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ನೆಕ್ಸ್ಟ್ ಡೇ ಸಹ ಅದೇ ಸೇಮ್ ನನಗೆ ಇಷ್ಟು ಬಂತು, ನನಗೆ ಅಷ್ಟು ಬಂತು ಅಂತ ಹೇಳ್ಬಿಟ್ಟೆಲ್ಲ ಇದು ಮಾಡಿದ್ದಾರೆ. ಸರಿ ಆಯಿತು ಓಕೆ ಅಂತ ಹೇಳ್ಬಿಟ್ಟು ಫಸ್ಟ್ 10,000 ಇದು ಮಾಡ್ತಾರೆ. 10,000 ಹಾಕಿದ್ರಿ, 10,000 ಹಾಕಿದ ಸಹ ನನ್ನ ಫ್ರೆಂಡು. ಸೊ ಅದು ಹಾಕಿದ ತಕ್ಷಣ ಅವ್ರೇನು ಮಾಡಿದರೆ, ಓಕೆ ಇವತ್ತು ಸಹ ಇದು ಸ್ಲಾಟು ಇದಾಗೋಯ್ತು, ನೀವು ಡಿಲೇ ಮಾಡಿದ್ರಿ. ಸೊ ಹಂಗಾಗಿ ಇವಾಗ ಏನಾಗಿದೆ ಅಂದರೆ ಒಂದು 50,000 ಅದನ್ನು ನೀವು ಹಾಕಬೇಕು. 50,000 ಹಾಕಿದ್ರೆ ನಿಮಗೆ ಟೋಟಲ್ 1,18,000 ಈ ಥರ ಚೇಂಜ್ ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಅವನೇನು ಮಾಡಿದ್ದಾನೆ, ಹಾಕಿದ್ದಾನೆ 50,000 ಸಹ ಹಾಕಿದ್ದಾನೆ. ಸೊ ಅವ್ರೇನು ಮಾಡಿದರೆ, ಓಕೆ ಇವ್ರು ಯಾರೋ ಒಂದು ಸ್ವಲ್ಪ ಹೈಯರ್ ವ್ಯಾಲ್ಯೂಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಒಂದು 10,000 ಹಾಕಿ ಅವ್ನು 50,000 ಅಂದಿದ ತಕ್ಷಣ ಅವ್ನು 50,000 ಸಹ ಹಾಕೋದಲ್ವ. ಸೊ ಹಂಗಾಗಿ ಅವತ್ತು ಸಹ ಆ ಅಮೌಂಟ್ನ ಅವ್ನಿಗೆ ವಾಪಸ್ ಕೊಟ್ಟಿದ್ದಾರೆ.
ನೆಕ್ಸ್ಟ್ ಮೇಯ್ನ್ ಇಲ್ಲಿ ಬರಬೇಕಾಗಿರೋದು ಫೋರ್ತ್ ಇದರಲ್ಲಿ ಸರ್ ಇವತ್ತು 10,000 ಎಲ್ಲ ಪ್ಯಾಕೇಜ್ ಎಲ್ಲ ಇಲ್ಲ ಸರ್, ನೀವು ಆಲ್ರೆಡಿ ಇಷ್ಟು ಅಮೌಂಟ್ ಎಲ್ಲ ಇದು ಮಾಡಿದಿರಲ್ಲ, ಸೊ ಹೈಯರ್ ವ್ಯಾಲ್ಯೂನೇ ಹೋಗಬೇಕಾಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಸೊ ಟೋಟಲ್ ಅವನಿಗೆ 70,000 ಹಾಕೋಕ್ಕೆ ಹೇಳ್ತಾರೆ. ಸೊ ಇವನೇನು ಮಾಡಿದ್ದಾನೆ, ಓಕೆ ಇಷ್ಟೆಲ್ಲ ಬಂದಿದ್ದಲ್ವ, ನಾನು ಇನ್ನೂ ಪ್ರಾಫಿಟಲ್ಲೇ ಇದ್ದೀನಿ, ಸೊ ನನಗೇನು ಇದಿಲ್ಲ ಅಂತ ಹೇಳ್ಬಿಟ್ಟು 70,000 ಅಮೌಂಟ್ನ ಇವನು ಹಾಕ್ತಾನೆ. ಸೊ 70,000 ಇವನು ಅಮೌಂಟ್ ಹಾಕಿದಾಗ ಅವ್ರೇನು ಮಾಡ್ತಾರೆ, ಮೇಯ್ನ್ ಸ್ಕ್ಯಾಮ್ಗೆ ಸಿಗಾಕೊಳ್ಳೋದೇ ಇಲ್ಲಿ. ಸರಿ ಆಯಿತು ಓಕೆ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದರೆ, ಸರ್ ನಿಮ್ಮದು ಮೈನಸ್ ಬ್ಯಾಲೆನ್ಸ್ ಇದೆ ಸರ್, ಹಂಗಾಗಿ ಇದು ಸ್ಲಾಟ್ ಮಾಡೋಕ್ಕಾಗಲ್ಲ, ಸೊ ನೀವು ಇನ್ನೂ 1,20,000 ಹಾಕಿದ್ರೆ ಮಾತ್ರನೇ ಸೊ ಟೋಟಲ್ ನಿಮಗೆ 3,00,000 ಚಿಲ್ಲರೆ ಅಮೌಂಟ್ ನಿಮಗೆ ಬರುತ್ತೆ ಅಂತೇಳಿ. ಸೊ ಇವನು ಹಂಗೂ ಹಿಂಗೋ ಯಾರ್ತು ಆಲ್ರೆಡಿ 70,000 ಅಲ್ಲಿ ಸ್ಟಕ್ ಆಗಿಬಿಟ್ಟಿದೆ, ಇದೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಂಗೂ ಹಿಂಗೋ ಏನು ಮಾಡಿದ್ದಾನೆ, ಇವನು 1,20,000 ಸಹ ಮತ್ತು ಇದಕ್ಕೆ ಆ್ಯಪ್ಗೆ ರೀಚಾರ್ಜ್ ಮಾಡಿದ್ದಾನೆ. ಸೊ ಅದು ಹಾಕಿದ ತಕ್ಷಣ ಅವ್ರು ಏನು ಮಾಡಿದರೆ ಅವತ್ತು ಆ ಅಮೌಂಟ್ ಮತ್ತೆ ವಾಪಸ್ ಕೊಟ್ಟಿದ್ದಾರೆ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತಂದರೆ ಇನ್ನೂ ಹೈಯರ್ ವ್ಯಾಲ್ಯೂ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟು 1,20,000 ಅದೆಲ್ಲ ಹಾಕಿ ಒಂದು 3 lakhs ಸಮ್ ಅಮೌಂಟ್ ಏನೋ ಅವ್ನಿಗೆ ಬರುತ್ತೆ. 3 lakh ಅಮೌಂಟ್ ಬಂದಿದ್ದ ತಕ್ಷಣ ಅವನೇನು ಮಾಡಿದ್ದಾನೆ, ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ಇಲ್ಲ ಅಂದರೆ ಅವರು ತುಂಬ ಇದಾಗೋದು. ಸೊ ಅವ್ನು ನೆಕ್ಸ್ಟ್ ಪ್ಲ್ಯಾನ್ ಏನಿತ್ತು ಅಂತಂದರೆ, ಬಟ್ ಅವ್ರೇನು ಮಾಡಿದ್ದಾರೆ, ಈ ಥರ ಒಂದು ಅಮೌಂಟ್ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಹೈಯರ್ ವ್ಯಾಲ್ಯೂದ ಎರಡದು ಟ್ರಾನ್ಸಾಕ್ಷನ್ ಆಗಿತ್ತು, ಆ ಟ್ರಾನ್ಸಾಕ್ಷನ್ ಮಾತ್ರನೇ ಹಾಕಿದ್ದಾರೆ. ಸೊ ಇವನು ಅವಾಗ ಏನು ಮಾಡಿದ್ದಾನೆ, ಓಕೆ ಇದು ಇನ್ನೊಂದು ಹಾಕಿ ನೋಡೋಣ, ಇದಾದಮೇಲೆ ಏನು ಬಂದರೆ ಓಕೆ, ಇಲ್ಲ ಅಂದರೆ ಬೇಡ ಅಂತ ಹೇಳ್ಬಿಟ್ಟು ಅವನೇನು ಮಾಡಿದ್ದಾನೆ, ಸರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಒಂದೇ ಸಲಿಗೆ 2 ಲಕ್ಷ ಅಮೌಂಟ್ ಹಾಕಿ ಕೇಳಿದ್ದಾರೆ. ಸೊ 2 ಲಕ್ಷ ಅಮೌಂಟ್ ಹಾಕಿದ ತಕ್ಷಣ ಇವನ ಹತ್ರ ಅಮೌಂಟ್ ಇತ್ತಲ್ಲ, ಸೊ ಹಂಗಾಗಿ ಇವನೇನು ಮಾಡಿದ್ದಾನೆ, 2 ಲಕ್ಷ ಅಮೌಂಟ್ ಹಾಕಿದ್ದಾನೆ. ನೆಕ್ಸ್ಟ್ ಅವ್ರದ್ದು ಏನು ಟಾರ್ಗೆಟ್, ಸರ್ ಮತ್ತೆ ಮೈನಸ್ ಬ್ಯಾಲೆನ್ಸ್ ಆಗಿದೆ, ಸೊ ಇನ್ನೂ 2 ಲಕ್ಷ ಹಾಕಿದ್ರೆ ಮಾತ್ರನೇ ಅದು ಇದಾಗುತ್ತೆ, ಹಂಗೆ ಹಿಂಗೆ ಅಂತ ಇದು ಮಾಡಿದ್ದಾರೆ. ಸೊ ಟೋಟಲು 4 lakh ಹಾಕಿದ್ರೆ 4 lakh ಹಾಕಿದ ತಕ್ಷಣ ಅವ್ರ ಅಕೌಂಟ್ ಅದನ್ನೆಲ್ಲ ಬ್ಲ್ಯಾಕ್ ಮಾಡಿಕೊಂಡು ಅವ್ರು ಇಮಿಡಿಯೇಟಾಗಿ ಇದಾಗ್ಬಿಟ್ಟಿದ್ದಾರೆ. ಟೆಕ್ನಿಕಲ್ ಇದೆ, ಎರರ್ ಇದೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಈ ಹುಡುಗಿ ಮೇಯ್ನು ಟೆಲಿಗ್ರಾಮ್ ಇದರಲ್ಲಿ ಯಾರು ಚಾಟ್ ಮಾಡ್ತಿದ್ರು, ಅವರು ಕೇಳಿದಾಗ ಇಲ್ಲ ಆ್ಯಕ್ಚುಲಿ ಅದು ನನ್ನ ಫ್ರೆಂಡ್ಗೂ ಹಂಗೆ ಆಗಿತ್ತಂತೆ. ಆಮೇಲಿಂದ ಈ ಥರ ಅವ್ರು ಎಷ್ಟು ಇದು ಅಂತಂದರೆ, ನೀವು ತೆಲುಗಲ್ಲಿ ಮಾತಾಡೋ ತೆಲುಗಲ್ಲಿ, ತಮಿಳಲ್ಲಿ ಮಾತಾಡೋ ತಮಿಳಲ್ಲಿ, ಹಿಂದಿಲಾದರೆ ಹಿಂದಿಲಿ, ಕನ್ನಡದಲ್ಲಾದರೆ ಕನ್ನಡದಲ್ಲಿ, ಯಾವುದೇ ಲ್ಯಾಂಗ್ವೇಜ್ ಬೇಕಾದ್ರೂ ಅವ್ರು ಮಾತಾಡ್ತಾರೆ. ಅಷ್ಟು ಮಟ್ಟಿಗೆ ಅವರು ಸ್ಕ್ಯಾಮ್ಗೆ ಅವರು ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಸೊ ಸೇಮ್ ಅದೇ ಥರ ಇವ್ರ ಜೊತೆ ಎಲ್ಲ ಚೆನ್ನಾಗಿ ಮಾತಾಡೋದು, ಹಿಂಗಾಗಿದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಂತ ಅಂದಿದ ತಕ್ಷಣ ಓಕೆ ಅಂತೇಳಿ ಆಮೇಲಿಂದ ಅವ್ನಿಗೆ ಟೋಟಲ್ ಇವಾಗ ಅವ್ನು ಹಾಕಿದ್ದು 2 ಲಕ್ಷ, ಅದು ಮತ್ತೆ ನಿಂದು 2 ಲಕ್ಷ ಹಾಕಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದು. ಸೊ ಎನಿವೇ ಇವನು ಪ್ರಾಫಿಟಲ್ಲೇ ಇದ್ದ. ಸೊ 2 ಲಕ್ಷ ಹಾಕಿರೋದ್ರಿಂದ ಏನು ಬಂದಿತ್ತು ಅಮೌಂಟು, ಆ ಅಮೌಂಟಲ್ಲೇ ಇವನು ಹಾಕಿದ್ದ. ಸರಿ ಓಕೆ ಅಂತ ಹೇಳ್ಬಿಟ್ಟು ಇವನು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಸುಮ್ಮನೆ ಆಗಿದೆ. ಬಟ್ ಇವನು ಅದಾದಮೇಲೆ ಸುಮ್ಮನೆ ಇರಲಿಲ್ಲ. ಸೊ ನನ್ನ ಹತ್ರನೇ 2 ಲಕ್ಷ ಇದು ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಇವನೇನು ಮಾಡಿದ್ದಾನೆ, ಮತ್ತೆ ಒಂದು ಇವಂದೇ ಸೇಮ್ ಅವ್ನ ಫ್ರೆಂಡ್ ರೆಫರೆನ್ಸ್ ಅನ್ನೋ ಥರ ಇವನು ರ್ಯಾಂಡಮಾಗಿ ಅವ್ರನ್ನೇ ಇದು ಮಾಡಿಕೊಂಡು ನಮ್ಮ ಒಂದು 3-4 ಜನದ್ದು ಅಕೌಂಟ್ಗಳನ್ನ ಇಸ್ಕೊಂಡು ಮತ್ತು ಸೇಮ್ ಸ್ಟಾರ್ಟಿಂಗಿಂದ ಅವ್ರು ಹೆಂಗೆ ಇದು ಮಾಡೋದು ಅದೇ ಥರ 10,000 ಹಾಕ್ಕೊಂಡು ಇದು ಮಾಡೋಕ್ಕೆ ಇದು ಮಾಡಿದ್ದಾರೆ. ಅಂದರೆ 10,000 30 40 ಈ ಥರ ಮತ್ತೆ ಆ 2 ಲಕ್ಷ ಅಮೌಂಟ್ನವನು ಮತ್ತೆ ಅದರಿಂದ ಸ್ಕ್ಯಾಮಿಂದ ತೊಗೊಂಡಿದ್ದಾನೆ. ಬಟ್ ಎಲ್ಲರೂ ಇದೇ ಥರ ಮಾಡೋಕ್ಕಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆದ್ರೆ ಅಷ್ಟು ಧೈರ್ಯ ಮಾಡಿ ಅವ್ನು 2 ಲಕ್ಷ ಎಲ್ಲ ಅದು ಹೆಂಗೆ ಹಾಕಿದ ಅಂತ ನನಗಂತೂ ಕೇಳಿಸ್ಕೊಂಡ್ರೆ ಭಯ ಆಗ್ತದೆ. ನೋಡ್ತಿರ್ಬೋದು ನೀವು ಇದು ಟ್ರಾನ್ಸಾಕ್ಷನ್ದು ಇದೆಲ್ಲ. ಬಟ್ ಅವ್ರ ಹೆಸರು ಎಲ್ಲ ನೇಮ್ ಇದಾಗುತ್ತೆ ಅನ್ನೋಕ್ಕೋಸ್ಕರ ನಾನು ಇದರಲ್ಲಿ ಬ್ಲರ್ ಮಾಡಿದ್ದೀನಿ. ದಯವಿಟ್ಟು ಯಾರೂ ಸಹ ಈ ಥರ ನಂಬಿ ಅದು 10,000ನೇ ಬರಲಿ, ಅದು 1 ರೂಪಾಯಿನೇ ಇದಾಗಲಿ, ಆ ಸ್ಕ್ಯಾಮ್ ಇಸ್ ಆಲ್ವೇಸ್ ಸ್ಕ್ಯಾಮ್. ಸೊ ಯಾವುದೇ ಕಾರಣಕ್ಕೂ ಯಾರನ್ನು ನಂಬಿ ನೀವು ಆನ್ಲೈನಲ್ಲಿ ಗೊತ್ತೇ ಇರೋಲ್ಲ, ಮುಖ ಪರಿಚಯನೇ ಇರೋದಿಲ್ಲ, ಅವ್ರನ್ನ ನಂಬಿ ಎದುರಿಗೆ ಕೊಟ್ಟಿರೋ ದುಡ್ಡೇ ಕೆಲವೊಂದು ಸಲ ಬರೋಲ್ಲ. ಅಂಥದ್ರಲ್ಲಿ ನೀವು ಆನ್ಲೈನೆಲ್ಲ ನಂಬಿ ದಯವಿಟ್ಟು ಯಾರೂ ಅಮೌಂಟ್ ಹಾಕಕ್ಕೆ ಹೋಗಬೇಡಿ. ಸೊ ಈಗ ನನ್ನ ಫ್ರೆಂಡಿಗೆ ಏನು ವಿಷಯ ಆಗಿದೆ ಅದನ್ನು ಎಲ್ಲರಿಗೂ ತಿಳಿಸ್ಬೇಕು ಅಂತ ಅನ್ನಿಸ್ತು, ಹಂಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಅದೆಲ್ಲ ಟ್ರಾನ್ಸಾಕ್ಷನ್ಗಳ್ದು ಇದು. ಸೊ ಇನ್ನೂ ಎಷ್ಟೊಂದು ಅಂದರೆ ಎಷ್ಟು ಕ್ಯೂರಿಯಸ್ ಆಗಿದ್ವಿ ಈ ವಿಡಿಯೋ ಇದೆಲ್ಲ ನೋಡ್ತಿರ್ಬೇಕಾದ್ರೆ. ನೋಡಿ ಅವರೆಲ್ಲ ಮೈನಸ್ ಬ್ಯಾಲೆನ್ಸ್ ಆಗಿದೆ, ಈ ಥರ ಎಲ್ಲ ಮಾರ್ಕ್ ಮಾಡಿ ಕಳಿಸ್ತಿರೋದು ಇರ್ಬೋದು. ಸೊ ಇಷ್ಟೆಲ್ಲ ಅವರು ಹಾಕಿ ಇದೆಲ್ಲ ಪ್ರಿಪೇರ್ ಮಾಡಿಕೊಂಡು ಅದು ಹೆಂಗೆ ಅವ್ರಿಗೆ ಮತ್ತೆ ಆ ಅಮೌಂಟ್ ಬಂದು ಇವ್ರಿಗೆ ಹಾಕ್ತಾರೆ ಏನು ಕತೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಅವರು ಎಷ್ಟು ಮಟ್ಟಿಗೆ ಅಂತಂದರೆ ಅವ್ರು ಒಂದು ಸಲ ಒಬ್ರಿಗೆ ಅಮೌಂಟ್ ಈಗ ಸಪೋಸ್ ಇವಾಗ ಅಮೌಂಟ್ ಹಾಕ್ತೀವಿ ಅಂತಂದರೆ ಅವ್ರ ಅಕೌಂಟ್ ಡೀಟೇಲ್ಸ್ ಕಳಿಸ್ತಾರೆ. ಒಬ್ರದ್ದು ಕೋಲ್ಕತ್ತಾದಲ್ಲಿ ಅಕೌಂಟ್ ಡೀಟೇಲ್ಸ್ ಇರುತ್ತೆ, ಒಬ್ರದ್ದು ಮುಂಬೈಲಿರುತ್ತೆ, ಒಬ್ರದ್ದು ಯಾವುದೋ ತಮಿಳ್ನಾಡಲ್ಲಿರುತ್ತೆ. ಯಾವ ಥರ ಅವರು ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ ಅಂತಲೂ ಸಹ ಗೊತ್ತಿಲ್ಲ. ಎವ್ರಿ ಟೈಮ್ ನೀವು ಎಷ್ಟು ಸಲ ದುಡ್ಡು ಹಾಕೋಕ್ಕೆ ಹೋದ್ರೂ ಅದು ಬೇರೆ ಬೇರೆ ಅಕೌಂಟ್ಗೆ ಹೋಗುತ್ತೆ ಹೊರತು ಸೇಮ್ ಅಕೌಂಟ್ಗೆ ಹೋಗ್ತಾ ಇರೋಲ್ಲ. ಆ ಥರ ಅಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿ ಅವರೆಲ್ಲ ಇದು ಮಾಡಿದ್ದಾರೆ. ಸೊ ದಯವಿಟ್ಟು ನೀವು ಯಾರೂ ಈ ಥರ ಅಮೌಂಟ್ ಹಾಕಬೇಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಇನ್ನು ಇದೇ ಥರ ವಿಡಿಯೋಗಳು ಏನಾದರೂ ನಿಮಗೆ ಎಚ್ಚರಿಕೆ ಅಥವಾ ಅಲರ್ಟ್ ವಿಡಿಯೋಗಳು ಬೇಕು ಅಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್.